1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಝಾನ್ಸಿಯ ಲಕ್ಷ್ಮೀಬಾಯಿಗಿಂತ 33 ವರ್ಷ ಮೊದಲು, ಅಂದರೆ 1824ರಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಕಿತ್ತೂರಿನ ಚೆನ್ನಮ್ಮ. ಇಂದು ಕಿತ್ತೂರಿನ ಹೆಸರನ್ನು ತಮ್ಮ ಕೋಮು ದ್ವೇಷ ಸಾಧನೆಗೆ ಹಿಂದುತ್ವವಾದಿಗಳು ಬಳಸಿಕೊಳ್ಳುತ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಮುಸ್ಲಿಮನಾಗಿ ಅನ್ಯ ಧರ್ಮೀಯ ದೇಸಾಯಿಯನ್ನು ಬಂಧಿಸಿದ್ದನ್ನು ದೊಡ್ಡದು ಮಾಡಿ ಹೇಳುವ ಇವರು, ಹಿಂದೂ ಧರ್ಮದ ರಕ್ಷಕರೆಂದು ಕೊಚ್ಚಿಕೊಳ್ಳುತ್ತಿದ್ದ ಪುಣೆಯ ಬ್ರಾಹ್ಮಣ ಪೇಶ್ವಾಗಳು ಸ್ವಧರ್ಮೀಯರಾಗಿದ್ದ ಕಿತ್ತೂರಿನ ಇಬ್ಬರು ದೊರೆಗಳ ಸಾವಿಗೆ ಕಾರಣರಾಗಿದ್ದರು ಎನ್ನುವುದನ್ನು ಜಾಣತನದಿಂದ ಮರೆಮಾಚುತ್ತಾರೆ. ಕಿತ್ತೂರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಒಂದು ಸಣ್ಣ ಗ್ರಾಮ. 200 ವರ್ಷಗಳ ಹಿಂದೆ ಅದೊಂದು ಸಣ್ಣ ದೇಸಗತ್ತಿಯಾಗಿತ್ತು. ಅದರ ಆಡಳಿತಗಾರನಿಗೆ ದೇಸಾಯಿ ಎನ್ನುತ್ತಿದ್ದರು. ಕಿತ್ತೂರು ದೇಸಗತಿ 286 ಹಳ್ಳಿಗಳನ್ನು ಮತ್ತು 72 ಕುಗ್ರಾಮಗಳನ್ನು ಹೊಂದಿತ್ತು ಮತ್ತು ಅದರ ವಾರ್ಷಿಕ ಆದಾಯವು ಸುಮಾರು 4 ಲಕ್ಷ ರೂಪಾಯಿ ಆಗಿತ್ತು. 3 ವರ್ಷ 1785 to 87-88 ಕಿತ್ತೂರಿನ ರಾಜ ಮಲ್ಲಸರ್ಜ ಟಿಪ್ಪು ಸುಲ್ತಾನ್ನ ಜೈಲ್ನಲ್ಲಿದ್ದ. ಟಿಪ್ಪುವಿನ ರೆಪ್ರೆಸೆಂಟೇಟಿವ್ ಆಗಿದ್ದ ಈ ಬುರ್ಹಾನುದ್ದೀನ್ ಇಡೀ ರಾಜಮನೆತನ ದೇಸಾಯಿ ಪರಿವಾರನ ಒಂದು ಅರಮನೆಯಲ್ಲಿ ಕೂಡಾಕಿ ಹೌಸ್ ಅರೆಸ್ಟ್ ಅಲ್ಲಿಟ್ಟಿದ್ದ. ಆದರೆ ಇತಿಹಾಸ ಏನು ಹೇಳುತ್ತದೆ? ಒಂದು ಕಾಲಕ್ಕೆ ಕಿತ್ತೂರು ಟಿಪ್ಪುಗೆ ಕಪ್ಪು ಕಾಣಿಕೆ ಕೊಡುತ್ತಿತ್ತು. ಬಾಕಿ ಉಳಿದಿದ್ದ 5.5 ಲಕ್ಷ ರೂಪಾಯಿ ಕಪ್ಪು ಕಾಣಿಕೆಯನ್ನು ವಸೂಲು ಮಾಡಲು ಟಿಪ್ಪು ವೆಂಕಟರಂಗಯ್ಯ ಎಂಬುವವನನ್ನು ಕಿತ್ತೂರಿಗೆ ಕಳುಹಿಸಿದ್ದ. ಆತ ಮಲ್ಲಸರ್ಜ ಮತ್ತು ಅವರ ಕುಟುಂಬದವರನ್ನು ಬಂಧಿಸಿ ಜೈಲಿನಲ್ಲಿಟ್ಟಿದ್ದ. ನರಗುಂದನ್ನು ಗೆದ್ದ ಮೇಲೆ ಟಿಪ್ಪು ಸೇನಾಪತಿ ಬುರ್ಹಾನುದ್ದೀನ್ ಕಿತ್ತೂರಿಗೆ ಬಂದ. ವಿಷಯ ತಿಳಿದಾಗ ಅವನು ವೆಂಕಟರಂಗಯ್ಯನಿಗೆ ಛೀಮಾರಿ ಹಾಕಿ ಬಂಧಿಸಿದವರನ್ನು ಬಿಡುಗಡೆ ಮಾಡಿದ ಹಾಗೂ ಅವರ ಸುರಕ್ಷತೆಯ ಬಗ್ಗೆ ಭರವಸೆ ನೀಡಿದ. ಇದರಿಂದ ಕೋಪಗೊಂಡ ವೆಂಕಟರಂಗಯ್ಯ ಕಿತ್ತೂರು ಬಿಟ್ಟು ಧಾರವಾಡಕ್ಕೆ ಹೊರಟು ಹೋದ. ಇದನ್ನು ವಿ ಖರೆ ಅವರು ಐತಿಹಾಸಿಕ ಲೇಖ ಸಂಗ್ರಹ ಎಂಬ ಮರಾಠಿ ಗ್ರಂಥದ ಸಂಪುಟ 8ರ ಕ್ರಮಾಂಕ 2897ರಲ್ಲಿ ದಾಖಲಿಸಿದ್ದಾರೆ. ನಂತರ ಟಿಪ್ಪು ಕಿತ್ತೂರನ್ನು ಸ್ವಾಧೀನಪಡಿಸಿಕೊಂಡ ಹಾಗೂ ಅದರ ದೇಸಾಯಿ ಪರಿವಾರದ ಸಹಾಯಕ್ಕಾಗಿ ಒಂದು ಮೊತ್ತದ ಹಣವನ್ನು ಪ್ರತ್ಯೇಕವಾಗಿ ನೀಡಿದ. ಇದನ್ನು ಬೆಳಗಾವಿಯ ಗೆಜೆಟಿಯರ್ನ ಪುಟ 386ರಲ್ಲಿ ಸ್ಟೋಕ್ಸ್ ಅವರು ದಾಖಲಿಸಿದ್ದಾರೆ. ಆದರೆ ಇಂತಹ ಸತ್ಯಗಳನ್ನು ಹಿಂದುತ್ವದ ಭಕ್ತರು ಜಾಣತನದಿಂದ ಮರೆಮಾಚುತ್ತಾರೆ. ಇದು ಅನ್ಯ ಧರ್ಮೀಯ ಟಿಪ್ಪು ಕಿತ್ತೂರಿನೊಡನೆ ನಡೆದುಕೊಂಡ ವಿಧಾನವಾಗಿದ್ದರೆ, ಸ್ವಧರ್ಮೀಯ ಪುಣೆಯ ಬ್ರಾಹ್ಮಣ ಪೇಶ್ವಾಗಳು ಹಾಗೂ ಮೈಸೂರಿನ ಒಡೆಯರು ಹೇಗೆ ನಡೆದುಕೊಂಡಿದ್ದರು? ವೀರಪ್ಪಗೌಡ ಎಂಬಾತ ಕಿತ್ತೂರನ್ನು 1749ರಿಂದ 1782ರವರೆಗೆ ಆಳುತ್ತಿದ್ದ. ನಂತರ 1779ರಲ್ಲಿ ನಡೆದ ಯುದ್ಧದಲ್ಲಿ ಪುಣೆಯ ಬ್ರಾಹ್ಮಣ ಪೇಶ್ವಾಗಳ ಸೇನಾಪತಿ ಪಟವರ್ಧನ ವೀರಪ್ಪಗೌಡನನ್ನು ಸೋಲಿಸಿ ಮಿರಜಿನಲ್ಲಿ ಬಂಧನದಲ್ಲಿಟ್ಟ. ವೀರಪ್ಪಗೌಡ 1782ರಲ್ಲಿ ಜೈಲಿನಲ್ಲಿಯೇ ಸತ್ತು ಹೋದ. ಇದು ಕಿತ್ತೂರಿಗೆ ಹಿಂದೂ ಪೇಶ್ವಾಗಳು ಕೊಟ್ಟ ಮೊದಲ ಕೊಡುಗೆ. ಮಲ್ಲಸರ್ಜನನ್ನು ಟಿಪ್ಪು 3 ವರ್ಷ ಜೈಲಿನಲ್ಲಿಟ್ಟುದನ್ನು ಹೇಳುವ ಭಕ್ತರು, ಪೇಶ್ವಾಗಳು ಅದೇ ಕಿತ್ತೂರಿನ ದೇಸಾಯಿ ವೀರಪ್ಪಗೌಡನ ಸಾವಿಗೆ ಕಾರಣರಾಗಿದ್ದುದನ್ನು ಅದೇ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದ್ದರೂ ಅದರ ಬಗ್ಗೆ ಹೇಳುವುದಿಲ್ಲ. ಎಂತಹ ಜಾಣತನ ಅಲ್ಲವೇ? 1804ರಲ್ಲಿ ಕಿತ್ತೂರಿನ ರಾಜನನ್ನು ಸಿಂಹಾಸನದಿಂದ ಕೆಳಗಿಳಿಸಬೇಕೆಂದು, ಅವನ ಆಸ್ತಿಪಾಸ್ತಿಗಳನ್ನು ಕಿತ್ತುಕೊಳ್ಳಬೇಕೆಂದು ಪೇಶ್ವಾಗಳು ಬ್ರಿಟಿಷ್ ಅಧಿಕಾರಿ ವೆಲ್ಲೆಸ್ಲಿಗೆ ಸೂಚಿಸಿದ್ದರು. ಆದರೆ ವೆಲ್ಲೆಸ್ಲಿ ಸೂಚನೆಯನ್ನು ತಳ್ಳಿಹಾಕಿದ್ದ. ಇದು ಕೂಡ ಅದೇ ಪುಸ್ತಕದಲ್ಲಿ ಉಲ್ಲೇಖವಾಗಿದ್ದರೂ ಭಕ್ತರು ಇದನ್ನು ಹೇಳುವುದಿಲ್ಲ. ಬಾಜಿರಾವ್ ಪೇಶ್ವಾ ಹೇಗೆ ಮೋಸದಿಂದ ಮಲ್ಲಸರ್ಜನನ್ನು
ಪುಣೆಗೆ ಕರೆದುಕೊಂಡು ಹೋಗಿ ಅವನನ್ನು ಬಂಧನದಲ್ಲಿಟ್ಟ ಎನ್ನುವುದನ್ನು ಪುಣೆಯ ಭಾರತೀಯ ಇತಿಹಾಸ ಮಂಡಲ ಪ್ರಕಟಿಸಿರುವ ಹಾಗೂ ವಿ ಖರೆ ಸಂಪಾದಿಸಿರುವ ಹಿಸ್ಟಾರಿಕಲ್ ಮರಾಠಿ ರೆಕಾರ್ಡ್ಸ್ ಸಂಪುಟ 15 ಪುಟ 8054ರಲ್ಲಿ ವಿವರಿಸಲಾಗಿದೆ. ಮಲ್ಲಸರ್ಜನ ಆರೋಗ್ಯ ಪೂರ್ತಿ ಹಾಳಾದಾಗ ಹೆದರಿ ಅವನನ್ನು ಬಿಡುಗಡೆ ಮಾಡಿದ್ದರು ಹಾಗೂ ನಂತರ ಹಲವೇ ದಿನಗಳಲ್ಲಿ ಆತ ಸತ್ತು ಹೋದ. ಹೀಗೆ ಪುಣೆಯ ಬ್ರಾಹ್ಮಣ ಪೇಶ್ವಾಗಳು ಕಿತ್ತೂರಿನ ಇಬ್ಬರು ದೇಸಾಯರ ಸಾವಿಗೆ ಕಾರಣರಾಗಿದ್ದರು. ಈ ಎಲ್ಲ ವಿಷಯ ಭಕ್ತರು ಝಳಪಿಸುವ ಪುಸ್ತಕದಲ್ಲಿಯೇ ಉಲ್ಲೇಖಿಸಲಾಗಿದ್ದರೂ ಅದರ ಬಗ್ಗೆ ಭಕ್ತರು ಒಂದು ಶಬ್ದವನ್ನೂ ಹೇಳುವುದಿಲ್ಲ. ಪೇಶ್ವೆಗಳು ಸಾಲದ್ದಕ್ಕೆ ಮೈಸೂರಿನ ಒಡೆಯರು ಕಿತ್ತೂರನ್ನು ನಷ್ಟಪಡಿಸುವಲ್ಲಿ ತಮ್ಮ ಕೊಡುಗೆ ನೀಡಿದರು. 1824ರ ಅಕ್ಟೋಬರ್ನಲ್ಲಿ ಕಿತ್ತೂರಿನಲ್ಲಿ ಚೆನ್ನಮ್ಮನ ನಾಯಕತ್ವದಲ್ಲಿ ನಡೆದ ಹೋರಾಟವನ್ನು ಸದೆಬಡಿಯಲು ಬ್ರಿಟಿಷರ ಕೋರಿಕೆಯ ಮೇರೆಗೆ ಒಡೆಯರು ತಮ್ಮ ಅಧೀನದಲ್ಲಿದ್ದ ಮೈಸೂರು ಕುದುರೆಯ 2 ತುಕಡಿಗಳನ್ನು ಅಂದರೆ 700 ಕುದುರೆ ಸವಾರಿ ಸೈನಿಕರನ್ನು ಕರ್ನಲ್ ಡೀಕನ್ನನ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿದ್ದ ಬ್ರಿಟಿಷರ ಸೈನ್ಯದ ತುಕಡಿಗೆ ಸೇರಿಕೊಳ್ಳಲು ಕಳುಹಿಸಿದ್ದರು. ಇದನ್ನು ಮೈಸೂರು ಗೆಜೆಟಿಯರ್ ಸಂಪುಟ 2 ಭಾಗ 4 ಪುಟ 2864ರಲ್ಲಿ ನೋಡಬಹುದು.